ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನಾ ಶಾಲಾ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಮ್ಮೆಲ್ಲರಿಗೂ ವಂದಿಸುತ್ತಾ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನಾ ಗೀತೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ. नाड़गीते शुरू कर। जय नारद जननीय तनुजाते, जय हे कर्नाटक माते, जय सुंदर नदीवन गणनाडे, जय हे रस ऋषिಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದ್ರದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ
ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕು ಪಂಚಾಯತ್ ಸಿದ್ದಾಪುರ, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಶಾಲಾ ಸಭೆ. ಈ ಸಭೆಗೆ ನೋಡಲ್ ಅಧಿಕಾರಿಯಾಗಿ ಆಗಮಿಸಿದಂತಹ ಶ್ರೀ ಸುರೇಶ್ ರಾಥೋಡ್ ಸರ್, EEE, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಿದ್ದಾಪುರ, ಇವರು ನಮ್ಮ ಶಾಲೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಮುದ್ದು ಮಕ್ಕಳ ಪರವಾಗಿ, SMC ಪರವಾಗಿ, ಪಾಲಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈಗಾಗಲೇ ನಮ್ಮ ಶಾಲೆಯ ಗೇಟ್ ಅನ್ನು ಉದ್ಘಾಟಿಸಿಕೊಂಡಂತಹ ತಂಡಗುಂಡಿ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಪದ್ಮಾವತಿ ಗೌಡ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲೆಯ SMC ಅಧ್ಯಕ್ಷರಾದ ಶ್ರೀ ಗಣೇಶ್ ಹೆಗ್ಡೆ ಅವರು ಕೂಡ ನಾವು ಶಾಲೆಯ ಮತ್ತು ಮಕ್ಕಳ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಳೆದ 2ನೇ ತಾರೀಕಿಂದ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಮುಖ್ಯಸ್ಥರನ್ನು ವಹಿಸಿಕೊಂಡು ಅಲ್ಲಿ ನಿರ್ವಹಿಸುತ್ತಿರುವಂತಹ ನಾಗರಾಜ್ ಹೆಗ್ಡೆ ಸರ್, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಇಲಾಖೆ, ಇವರಿಗೂ ಕೂಡ ನಾನು ಶಾಲೆಯ ಮುದ್ದು ಮಕ್ಕಳ ಪರವಾಗಿ, SMC ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು. ಹಾಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ನಾಗರಾಜ್ ದೇವಾಡಿಗ ಸರ್, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಇವರು ಕೂಡ ನಾವು ಶಾಲೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ನೇತ್ರಾವತಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಲಿಕ್ಕೆ ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪಾಲಕರಿಗೂ, ಪೋಷಕರಿಗೂ, ಹೊರ ನಾಗರಿಕರಿಗೂ ಹಾಗೂ ನಮ್ಮ ಅಡುಗೆ ಸಿಬ್ಬಂದಿಗಳಿಗೂ ಹಾಗೂ ನಮ್ಮ ಶಾಲೆಯ ಶಿಕ್ಷಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಲಿಕ್ಕೆ ಬಯಸುತ್ತೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆದಂತಹ ಮುದ್ದು ಮಕ್ಕಳು, ನಿಮಗೂ ಕೂಡ ಶಾಲೆಯ ಪರವಾಗಿ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ವ್ಯಕ್ತಿಗಳ ಪರವಾಗಿ ಸ್ವಾಗತವನ್ನು ಕೊಡ್ತಾ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶ್ರೀಯುತ ನಾಗರಾಜ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶ್ರೀಯುತ ನಾಗರಾಜ್ ಹೆಗ್ಡೆ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ, ತಾಲೂಕು ಪಂಚಾಯತ್ ಸಿದ್ದಾಪುರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 2022-23 ಸಾಲಿನ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಒಂದು ಶಾಲಾ ಸಭೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲೂ ಗೊತ್ತಿದೆ, ಆ್ಯಕ್ಚುಲಿ ಇದು ಹೊಸ ಒಂದು ಕಾನ್ಸೆಪ್ಟು. ಈ ಒಂದು ಸಭೆಯು ಕೂಡ ಸಭಾಧ್ಯಕ್ಷರಾಗಿ ಅನುಷ್ಠಾನವಲ್ಲದ ಇಲಾಖಾಧಿಕಾರಿಗಳನ್ನು, ನೋಡಲ್ ಅಧಿಕಾರಿಗಳನ್ನು ಒಂದು ಸಭಾಧ್ಯಕ್ಷ ಸ್ಥಾನಕ್ಕೆ ಅನುಮೋದನೆ ಮಾಡಿ ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದಂಥ ರಾಥೋಡ್ ಕೂಡ ಇದ್ದಾರೆ ಸಭೆಯಲ್ಲಿ, ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ನಮ್ಮ ಮುಖ್ಯ ಶಿಕ್ಷಕರು ಹಾಗೂ CRP ಸರ್ ಅವರೇ ಹಾಗೂ SMC ಅಧ್ಯಕ್ಷರೇ ಹಾಗೂ ಎಲ್ಲ ಪಾಲಕರ, ಪೋಷಕರೇ, ಸಹೋದರರೇ ಹಾಗೂ ಮುದ್ದು ಮಕ್ಕಳೇ, ಶಿಕ್ಷಕ ಬಂದವರೇ ಮತ್ತು ಅಂಗನವಾಡಿಯ ಸಿಬ್ಬಂದಿಗಳೇ, ನಾವಿವತ್ತು ಈಗಾಗಲೇ ಮೊದಲು ನಾವು ಸಾಮಾಜಿಕ ಪರಿಶೋಧನೆ ತಮಗೆಲ್ಲ ಗೊತ್ತಿರ್ಬೋದು, ಕೆಲವು ಜನ ಕೇಳಿರ್ತೀರ, ಕೆಲವು ಜನ ಕೇಳಿಲ್ಲ. ಈಗಾಗಲೇ 10-15 ವರ್ಷಗಳಿಂದ ನಾವು ಗ್ರಾಮ ಪಂಚಾಯತಿ ಮತ್ತು ಇತರೆ ಇಲಾಖೆಗಳದ್ದು ಸಂಬಂಧಪಟ್ಟ ನರೇಗಾ ಯೋಜನೆ ಇರ್ಬೋದು, ಅಥವಾ 18ನೇ ಕ್ಲಾಸ್ ಇರ್ಬೋದು, 14ನೇ ಕ್ಲಾಸ್ ಇರ್ಬೋದು, ಮತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಅನುಷ್ಠಾನ ಮಾಡುವಂಥ ಕಾಮಗಾರಿಗಳಿರ್ಬೋದು, ಕುಡಿಯೋ ನೀರು ಇರ್ಬೋದು, ಈ ಥರ ಬೇರೆ ಬೇರೆ ಇಲಾಖೆಗಳದ್ದು ನಾವು ಸಾಮಾಜಿಕ ಪರಿಶೋಧನೆಯನ್ನು ನಾವು ಮಾಡಿಬಿಟ್ಟು ಅದರ ಒಂದು ಕೊನೆಯ ದಿನವಾದ ಒಂದು ಸಾಮಾಜಿಕ ಪರಿಶೋಧನೆ ಇದು ಗ್ರಾಮ ಸಭೆಗಳನ್ನು ಮಾಡಿಬಿಟ್ಟು ಅಲ್ಲಿ ವರದಿ ಮಂಡನೆ ಮಾಡುವಂಥದ್ದು ಇರ್ತಿತ್ತು. ಅದೇ ಥರ ಈಗ ಏನಾಗಿದೆ, ಬೇರೆ ಎಲ್ಲ ಇಲಾಖೆಗಳು ಕೂಡ ನಮ್ಮಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು 60 ಇಲಾಖೆಗಳು ಈಗಾಗಲೇ ಅನುಮೋದನೆ ಆಗಿದೆ. ಅದೇ ಥರ ಈಗ ಏನಿದೆ, ಶಾಲಾ ಮಧ್ಯಾಹ್ನ ಬಿಸಿ ಊಟ ಮತ್ತು ಸಮಗ್ರ ಶಿಕ್ಷಣ ಯೋಜನೆ ಕೂಡ ಸಾಮಾಜಿಕ ವರ್ಷ ಕಡ್ಡಾಯ ಮಾಡಿ ಸರ್ಕಾರ ಒಪ್ಪಿಸಬೇಕಾಗಿದೆ. ಈಗಾಗಲೇ ಮಧ್ಯಾಹ್ನ ಬಿಸಿ ಊಟವನ್ನು ಈಗ 2 ವರ್ಷದಿಂದ ಸ್ಟಾರ್ಟ್ ಆಗಿದೆ.
ಈಗ ಸಮಗ್ರ ಶಿಕ್ಷಣ ಈ ವರ್ಷಕ್ಕೆ ಪ್ರಥಮವಾಗಿ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಒಟ್ಟು 46 ಶಾಲೆಗಳು, ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ 2 ಶಾಲೆಗಳು, 23 ಪಂಚಾಯತ್ 46 ಶಾಲೆಗಳು ಈಗಾಗಲೇ ಬಂದಿದೆ. ಅದೇ ಥರ ಏನಿದೆ ನಾವು ಟೋಟಲಿಯಾಗಿ ಮಾಡುವಂಥದ್ದು ಮಧ್ಯಾಹ್ನ ಬಿಸಿಯೂಟ 3 ಶಾಲೆ ಬಂದಿದೆ. ಇವು 2029 ನಾವು ಎಲ್ಲ 2 ಯೋಜನೆಗಳು ಕೂಡ ಸಾಮಾಜಿಕ ಶಿಕ್ಷಣ ಕಡ್ಡಾಯ ಮಾಡಿ ಸರ್ಕಾರಕ್ಕೆ ವರದಿ ಒಪ್ಪಿಸಬೇಕಾಗಿದೆ. ಇದು ಕೂಡ ಈ ಒಂದು ಶಾಲಾ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಶಾಲೆಗಳ